ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಇವತ್ತು ಮಂಜು ಸರ್ ಪ್ರೀ ರೆಕಾರ್ಡೆಡ್ ವಿಡಿಯೋದಲ್ಲಿ ಬಂದಿದ್ದಾರೆ ಅಂದರೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ತಂದಿರ್ತೀನಿ. ಸೊ ಕರ್ನಾಟಕ ರಾಜ್ಯದ ಸಮಸ್ತ ಶಿಕ್ಷಣವೇ ಶಕ್ತಿಯ ಪ್ರೇಮಿಗಳು ಎಲ್ಲಿ ಶಿಕ್ಷಣವೇ ಶಕ್ತಿ 2025-26 ಸಾಲಿನ ರಿಸಲ್ಟ್ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂತೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ವೆಯ್ಟನ್ನು ಮಾಡ್ತಾ ಇದ್ದೀರಾ. ನಿಮಗಾಗಿ ತಂದಿದ್ದೇನೆ ಒಂದು ಸಿಹಿ ಸುದ್ದಿ. ಅದು 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಶಿಕ್ಷಣವೇ ಶಕ್ತಿ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ಇವರ ಫಲಿತಾಂಶದೊಂದಿಗೆ ಬಂದಿದ್ದೇನೆ. ಈ ಫಲಿತಾಂಶದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಇದುವರೆಗೂ ತಾವು ಅವರ ಮಾತುಗಳನ್ನು ಹಾಗೆ ಬೈಟ್ಸ್ಗಳನ್ನು ನೋಡಿದ್ರಿ. ಈಗ ಇನ್ನು ಉಳಿದಿರ್ತಕ್ಕಂಥ ಪೋಷಕರು ಯಾರೆಲ್ಲ ಬಂದಿಲ್ಲ ಅವರ ಅವರ ಮಾಹಿತಿಯನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ಸೊ ನೀವು ಸೆಲೆಕ್ಷನ್ ಆಗಬೇಕು ಅಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ 7204636072 9482324006 8050730717ಗೆ ನೀವು ಫೋನ್ ಕಾಲನ್ನು ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಮೋಡಲ್ಲಿ ನೀವು ಕೋಚಿಂಗನ್ನು ಪಡ್ಕೊಂಡು ಸೆಲೆಕ್ಷನನ್ನು ಆಗ್ಬೋದು. ಯಾರೆಲ್ಲ ಇವತ್ತು ಮೊಟ್ಟ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಮುಂದಿನ ಅಪ್ಡೇಟ್ಸ್ಗಳನ್ನು ನೀವು ಇದರಲ್ಲಿ ಪಡ್ಕೋಬೋದು. ಹಾಗೆ ವಿಡಿಯೋ ಕೆಳಭಾಗದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕುಗಳಿದೆ, ಅಲ್ಲೂ ಕೂಡ ನೀವು ಜಾಯ್ನ್ ಆಗಿ ಮುಂದಿನ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಹಾಗಾದರೆ ಇವತ್ತು ನಮ್ಮ ಮೊಟ್ಟ ಮೊದಲನೆಯ ಸಾಧಕರು ಅನಿರುದ್ಧ್ ಎಚ್ ನಾಯ್ಕ್, ಹರೀಶ್ ನಾಯ್ಕ್, ತಂದೆ ಹೆಸರು ಉಷಾಯಲ್, ರೋಲ್ ನಂಬರ್ 1628430, ಶಿವಮೊಗ್ಗ ಜಿಲ್ಲೆಯಿಂದ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮುಂದಿನ ಸಾಧಕರು ಚಿಂತನ್ RT, ತಂದೆ ಹೆಸರು ರಾಘವೇಂದ್ರ BT, ತಾಯಿ ಹೆಸರು ಜ್ಯೋತಿಲಕ್ಷ್ಮಿ, ಶಿವಮೊಗ್ಗ ಜಿಲ್ಲೆಯಿಂದ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂದಿನ ಸಾಧಕರು ತನೀಶ್ P, ತಂದೆ ಹೆಸರು ಪಾಲಕ್ಷ ನಾಯ್ಕ್, ತಾಯಿ ಹೆಸರು ಸುಜಾತ, ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾರೆಲ್ಲ ಕರ್ನಾಟಕದ ಸಮಸ್ತನೆಲ್ಲ ಆತ್ಮೀಯ ಪೋಷಕರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳು ಈ ಶಿಕ್ಷಣವೇ ಶಕ್ತಿಯ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಸಕ್ಸಸ್ಸಿಗೆ ಯಶಸ್ವಿಗೆ ಕಾರಣ ನಮ್ಮ ಈ 2 ನೋಟ್ಸ್ಗಳು. ಇಲ್ಲಿ ನಾವೇನೂ ಅಲ್ಲ, ವಿದ್ಯಾರ್ಥಿ ಎಕ್ಸಾಮ್ ಬರೆಯುತ್ತೆ, ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆಯುತ್ತೆ. ಈ 2 ನೋಟ್ಸ್ಗಳು ಒಂದು ಕಂಟೆಂಟನ್ನು ಬೇಸ್ ಆಗಿರ್ತಕ್ಕಂತಹ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಆಗಲಿಕ್ಕೆ ಇದನ್ನು ಬಿಟ್ಟು ಬೇರೇನು ಬೇಡ, 3 ವಿಷಯಗಳನ್ನು ಇದರಲ್ಲಿ ತೆಗೆದುಕೊಂಡು ಇದನ್ನು ಬೇಸ್ ಮಾಡಿಕೊಂಡು ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹಾಗೆ ಪ್ರಾಕ್ಟೀಸ್ ಕ್ವಶನ್ಸ್ ವಿತೌಟ್ ಕೀ ಆನ್ಸರ್ ವಿತ್ OMR ಶೀಟ್ಸನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ಲಾಗಿತ್ತು. ತಾವು ಈ ಮೆಟೀರಿಯಲ್ಸನ್ನು ಫಾಲೋ ಮಾಡಿ ಇವತ್ತು ಸೆಲೆಕ್ಷನ್ ಆಗಿದ್ದೀರಾ. ನಿಮ್ಗಳು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ವರ್ಷದ ಆನ್ಲೈನ್ ಕ್ಲಾಸಸ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ಎರಡೂ ಕೂಡ ಪ್ರಾರಂಭವಾಗ್ತಾ ಇದೆ. ನಮ್ಮ ಇನ್ಸ್ಟಿಟ್ಯೂಷನ್ 3 ನಂಬರನ್ನು ಕೆಳಗಡೆ ಕೊಟ್ಟಿದ್ದೀವಿ. ಖಂಡಿತವಾಗಲೂ ಕೂಡ ಒಮ್ಮೆ ಕಾಂಟ್ಯಾಕ್ಟನ್ನು ಮಾಡಿಕೊಂಡು 29ನೇ ತಾರೀಕು ಮಾರ್ಚ್ 2026 ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಚನ್ನಕೇಶವನಗರ, ಶಿಕಾರಿಪುರ, ಶಿವಮೊಗ್ಗ, ಇಲ್ಲಿ ನಿಮಗಾಗಿ ಟಾಲೆಂಟ್ ಅವಾರ್ಡ್ ಎಕ್ಸಾಮಿನೇಷನ್ಸನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಕ್ಸಾಮ್ಸನ್ನು ಬರೀಲಿಕ್ಕೆ 3ರಿಂದ 4ಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, 4ರಿಂದ 5ಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ವಿಶೇಷವಾಗಿ ಈ ವರ್ಷ 5ರಿಂದ 6ನೇ ತರಗತಿಗೆ ಬಂದು ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ನಾನು ಸೆಲೆಕ್ಷನ್ ಆಗಿಲ್ಲ ಸರ್, 92, 93, 94 ಮಾರ್ಕ್ಸನ್ನು ಪಡ್ಕೊಂಡಿದ್ದೆ. ನಿಮ್ಮ ಉತ್ತಮ ಭವಿಷ್ಯದ ಕಂಟೆಂಟ್ ಬೇಸ್ಡ್ ಎಜುಕೇಷನ್ ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಇಲ್ಲಿನೂ ಕೂಡ ನಿಮಗೆ 6ನೇ ತರಗತಿಯಿಂದ ಅಪ್ ಟು 2nd PUC ವರೆಗೂ ನಿಮಗೆ ಅವಕಾಶವನ್ನು ಕೊಡಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಶಿಕ್ಷಣದ ಸದುಪಯೋಗವನ್ನು, ಶಿಕ್ಷಣವೇ ಶಕ್ತಿಯ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಸಾಧಕರು ಚಾರ್ವಿ KR, ತಂದೆ ಹೆಸರು KS ರವೀಂದ್ರ, ತಾಯಿ ಹೆಸರು ಶಿಲ್ಪಾ, ಮೈಸೂರು ಜಿಲ್ಲೆಯಿಂದ ನಮ್ಮ ಆನ್ಲೈನ್ ಸ್ಟೂಡೆಂಟ್ ಆಯ್ಕೆಯಾಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಮುಂದಿನ ಸಾಧಕರು ಮೋಕ್ಷಿತ್ V, ತಂದೆ ಹೆಸರು ವಿಜಯ್ ನಾಯಕ್ KV, ತಾಯಿ ಹೆಸರು ಸುನೀತಾ, ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಮೋಕ್ಷಿತ್ V, ನಿಮಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು.
ನಮ್ಮ ಮುಂದಿನ ಸಾಧಕರು ಮಧುಪ್ರಿಯಾ GS, ತಂದೆ ಹೆಸರು ಸುಬ್ರಹ್ಮಣ್ಯ, ಕೋಲಾರ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ತಾಯಿ ಹೆಸರು ಶೋಭಾ, ಕೋಲಾರ ಜಿಲ್ಲೆ, ರೋಲ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತನ್ನು ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಿಮ್ಮ ಮುಂದಿನ ಭವಿಷ್ಯ ಹಾಗೂ ಶಿಕ್ಷಣದ ವ್ಯವಸ್ಥೆ ತುಂಬ ಸುಗಮವಾಗಿರಲಿ ಹಾಗೂ ಮುಂದಿನ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ತಾವು ಸಕ್ಸಸ್ಸನ್ನು ಕಾಣಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಮಧುಪ್ರಿಯಾ ಕಂಗ್ರ್ಯಾಚುಲೇಷನ್ಸ್. ಅವರ ಮುಂದಿನ ಸಾಧಕರು ಶ್ರೀನಿಧಿ ಎಲ್, ತಂದೆ ಹೆಸರು ಲಕ್ಕಪ್ಪ, ತಾಯಿ ಹೆಸರು ಗೀತಾ, ಜಿಲ್ಲೆ ಬೆಂಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಶ್ರೀನಿಧಿ ಎಲ್, ನಿಮಗೆ ಪುನಃ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳು. ಮುಂದಿನ ಸಾಧಕರು ಗಗನ್ ಇಂಥಿನ್ ವಿ, ತಂದೆ ಹೆಸರು ಏನದು ವಿಷಕಂಠಯ್ಯ, ತಾಯಿ ಹೆಸರು ಸಿಂಧು, ಚಾಮರಾಜನಗರದಿಂದ ಆಯ್ಕೆಯಾಗಿದ್ದಾರೆ. ಯಾರು ನಮ್ಮ ಗಗನ್ ಇಂಥಿನ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ಹಾಗೆ ನಮ್ಮ ಮುಂದಿನ ಸಾಧಕರು ರಿತೇಶ್ TC, ತಂದೆ ಹೆಸರು ಏನದು ಶರಣಾರ್ಥಿ TR, ತಾಯಿ ಹೆಸರು ಸುಪ್ರಿಯಾ TS, ತುಮಕೂರು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ತುಮಕೂರು ಜಿಲ್ಲೆಯಿಂದ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರಿತೇಶ್ TC ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮುಂದಿನ ಸಾಧಕರು ಭುವನೇಶ್, ತಂದೆ ಹೆಸರು ಕೃಷ್ಣ ನಾಯಕ್, ತಾಯಿ ಹೆಸರು RJ ದಿವ್ಯಾ, ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಭುವನೇಶ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮುಂದಿನ ಸಾಧಕರು ಸಾಕ್ಷಿ SR, ತಂದೆ ಹೆಸರು ರುದ್ರೇಶ್, ತಾಯಿ ಹೆಸರು ಶಶಿಕಲಾ, ದಾವಣಗೆರೆ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಸಾಕ್ಷಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮುಂದಿನ ಸಾಧಕರು ಸಾತ್ವಿಕ್ ಅರಮನಿ, ಬಳ್ಳಾರಿ ಜಿಲ್ಲೆಯಿಂದ, ತಂದೆ ಹೆಸರು ಅರಮನಿ ಗುರುಬಸವರಾಜಪ್ಪ, ತಾಯಿ ಹೆಸರು ಮಂಗಳ, ಬಳ್ಳಾರಿ ಜಿಲ್ಲೆ ಕೊಟ್ಟೂರಿಂದ ಆಯ್ಕೆಯಾಗಿದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳು, ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಸಾಧಕರು ಪೂರ್ಣಿಮಾವಿ, ತಂದೆ ಹೆಸರು ವನರಾಜ ಎಲ್, ತಾಯಿ ಹೆಸರು ವನಜಕ್ಷಮ್ಮ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಂದ ಆಯ್ಕೆಯಾಗಿದ್ದಾರೆ. ನಿಮಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದ ಹಾಗೂ ಅಭಿನಂದನೆಗಳು. ಸುಖತ್ ಸುಬ್ರಹ್ಮಣಿ, ತಂದೆ ಹೆಸರು ಸುಬ್ರಹ್ಮಣಿ, ತಾಯಿ ಹೆಸರು ಕವಿತಾ, ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ಸುಖತ್ ಸುಬ್ರಹ್ಮಣಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು, ಧನ್ಯವಾದಗಳು. ವಿದ್ಯಾರ್ಥಿ ಹೆಸರು ಚೇತನಾ KM, ತಂದೆ ಹೆಸರು KR ಮಲ್ಲಿಕಾರ್ಜುನ, ತಾಯಿ ಹೆಸರು ಸವಿತಾ, ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ಚೇತನಾ KM ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಪ್ರೀತಮ್ HS, ತಂದೆ ಹೆಸರು ಹನುಮಂತಪ್ಪ, ರೇಖಾ, ತಾಯಿ ಹೆಸರು ಬೆಂಗಳೂರು ಅರ್ಬನ್ನಿಂದ ಆಯ್ಕೆಯಾಗಿದ್ದಾರೆ. ಪ್ರೀತಮ್ HS ಇವರಿಗೆ ಧನ್ಯವಾದಗಳು, ಪುನಃ ಅಭಿನಂದನೆಗಳು. ಪ್ರಸಿದ್ಧ ನಾಯಕ್, ತಂದೆ ಹೆಸರು ಪ್ರಶಾಂತ್ ನಾಯಕ್, ತಾಯಿ ಹೆಸರು ಪಲ್ಲವಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಸಿದ್ಧ ನಾಯಕ್ ಇವರಿಗೆ ಅಭಿನಂದನೆಗಳು. ನನ್ನ ಮುಂದಿನ ಸಾಧಕರ ಪಟ್ಟಿಯನ್ನು ನಮ್ಮ ಇನ್ಸ್ಟಿಟ್ಯೂಷನ್ ಲ್ಯಾಂಗ್ವೇಜ್ ಲೆಕ್ಚರರ್ ಅಭಿಲಾಷ್ ಅವರವರು ಮುಂದುವರಿಸ್ತಾರೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್. ಇಫ್ ಯು ವಾಂಟ್ ಟು ಶೈನ್ ಲೈಕ್ ಅ ಸನ್, ಫಸ್ಟ್ ಬರ್ನ್ ಲೈಕ್ ಅ ಸನ್ ಅಂತಕ್ಕಂಥ APJ ಅಬ್ದುಲ್ ಕಲಾಂ ರವರ ಒಂದು ಮಾತಿನಂತೆ ಇವತ್ತು ಜೆನ್ಯೂನ್ ಆಗಿ ಹಾರ್ಡ್ ವರ್ಕ್ ಮಾಡಿ ತಮ್ಮ ಮೊಟ್ಟ ಮೊದಲನೆಯ ಹೆಜ್ಜೆಯ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ತನಕ ನಮ್ಮ ಮಂಜು ಸರ್ ಸುಮಾರು ಅಷ್ಟು ಜನ ವಿದ್ಯಾರ್ಥಿಗಳ ಪಟ್ಟಿನ ನಿಮ್ಮ ಎದುರುಗಡೆ ಇಟ್ಟರು ಅಂತ ಹೇಳ್ತಾ ನೆಕ್ಸ್ಟ್ ಒಂದಿಷ್ಟು ವಿದ್ಯಾರ್ಥಿಗಳ ಪಟ್ಟಿನ ನಾನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಯಾರಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಬಾಲಾಜಿ ಎಲ್ ಗೌಡ ಅವರು. ಬಾಲಾಜಿ ಎಲ್ ಗೌಡ ಇವರ ತಂದೆ ಹೆಸರು ಲಕ್ಷ್ಮಣ ಗೌಡ, ತಾಯಿ ಹೆಸರು ವೇದಾವತಿ. ಇವರು ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನಲ್ಲಿ ಕೊಟ್ಟಿದ್ದೀವಿ. ಇವರು ತುಮಕೂರು ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂತಹ ಅಭ್ಯರ್ಥಿ ಇವರಾಗಿರ್ತಾರೆ. ಬಾಲಾಜಿ ಎಲ್ ಗೌಡ ಅವರಿಗೂ ಕೂಡ ಶಿಕ್ಷಣವೇ ಶಕ್ತಿ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಜನ್ಯ ಎಲ್ ಕೃಷ್ಣ. ಜನ್ಯ ಎಲ್ ಕೃಷ್ಣ ಇವರ ತಂದೆ ಹೆಸರು ಕೃಷ್ಣಪ್ಪ ಎಲ್, ತಾಯಿ ಹೆಸರು ಇಂದುಮತಿ. ಇವರ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಇವರ ಡಿಸ್ಟ್ರಿಕ್ಟ್ ರಾಮನಗರ. ಓಕೆ, ಇವರು ಕೂಡ ಆನ್ಲೈನ್ ವಿದ್ಯಾರ್ಥಿ ಆಗಿರ್ತಾರೆ. ಯಾರು? ಜನ್ಯ ಎಲ್ ಕೃಷ್ಣ ಅವರು. ಇವರು ಆನ್ಲೈನ್ ತರಬೇತಿಯ ಮೂಲಕ ಸಾಧನೆಯನ್ನ ಮಾಡಿರ್ತಾರೆ. ಇವರು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಾರೆ ರಾಮನಗರ ಜಿಲ್ಲೆಯಿಂದ. ಹಾಗಾಗಿ ಈ ಜನ್ಯ ಎಲ್ ಕೃಷ್ಣ ಇವರಿಗೂ ಕೂಡ ನಮ್ಮ ಶಿಕ್ಷಣವೇ ಶಕ್ತಿ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ಹೇಳ್ತಿದ್ದೀವಿ. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಜನ್ಯ ಎಲ್ ಕೃಷ್ಣ ಅವರೇ. ನೆಕ್ಸ್ಟ್
ಆರ್ಯನ್ ಬಸವಣ್ಣ. ಓಕೆ, ಆರ್ಯನ್ ಬಸವಣ್ಣ ಅವರು, ಇವರ ತಂದೆ ಹೆಸರು ಜಯಕುಮಾರ್ CB, ತಾಯಿ ಹೆಸರು ಯೋಗೇಶ್ವರಿ HK. ಸೊ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇದೆ. ಇವರು ಹಾಸನ್ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಆರ್ಯನ್ ಬಸವಣ್ಣ ಇವರಾಗಿರ್ತಾರೆ. ಈ ಆರ್ಯನ್ ಬಸವಣ್ಣ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ಕೊಳ್ಬೇಕಿದೆ ನಾನು ನಿಮ್ಮ ಹತ್ರ. ಏನು ಅಂತಂದರೆ, ವಾರದಲ್ಲಿ ಒಂದು 2-3 ಟೈಮ್ಸ್ ಅಂತೂ ಇವ್ರದ್ದು ಕಾಲ್ಸ್ ಬರ್ತಾ ಇತ್ತು ನಮಗೆ. ಓಕೆ, ಸೊ ಕಾಲ್ಸ್ ಅಟೆಂಡ್ ಮಾಡ್ತಾ ಇದ್ವಿ, ಸುಮಾರು ಡೌಟ್ಸ್ಗಳು ಕೇಳ್ತಾ ಇದ್ರು, ಸುಮಾರು ಡಿಸ್ಕಷನ್ಸ್ಗಳು ಮಾಡ್ತಾ ಇದ್ರು. ಓಕೆ, ಏನೇ ಡೌಟ್ಸ್ ಇದ್ರೂ ಕೂಡ ಅವರಿಗೆ ಅದು ಕ್ಲಾರಿಟಿ ಆಗೋ ತನಕನೂ ಕೂಡ ಅವರು ಆ ಡೌಟ್ನ ಬಿಡ್ತಾ ಇರಲಿಲ್ಲ. ಆ ಡೌಟ್ ಕ್ಲಿಯರ್ ಆದಮೇಲೆ ಏನು ಮಾಡ್ತಿದ್ರು, ನೆಕ್ಸ್ಟ್ ಟಾಪಿಕ್ಸ್ಗಳಿಗೆ ಹೋಗ್ತಿದ್ರು. ಸೊ ಆ ರೀತಿಯಾಗಿ ಇವ್ರ ಪೇರೆಂಟ್ಸ್ ಇಬ್ಬರು ಕೂಡ, ತಂದೆ ತಾಯಿ ಇಬ್ಬರು ಕೂಡ ರೆಗ್ಯುಲರ್ ಆಗಿ ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದರು. ನಿರಂತರವಾಗಿ ಸ್ಟೂಡೆಂಟಿಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಸ್ಟೂಡೆಂಟ್ಸಿಗೆ ಏನೇ ಡೌಟ್ ಬಂದ್ರೂ ಕೂಡ ಫಸ್ಟು ತಂದೆ ತಾಯಿ ಪೇರೆಂಟ್ಸ್ ಅವ್ರು ಅದನ್ನು ಅನಲೈಸ್ ಮಾಡಿ, ಅವ್ರಿಗೆ ಇನ್ ಕೇಸ್ ಅವರಿಗೂ ಕೂಡ ಗೊತ್ತಾಗ್ತಿಲ್ಲ ಅಂದರೆ ನೆಕ್ಸ್ಟ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಸೊ ನಮ್ಮ ಮೂಲಕವಾಗಿ ಅವ್ರು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೂಡೆಂಟ್ಸಿಗೆ ತುಂಬ ಚೆನ್ನಾಗಿ ಸ್ಟೂಡೆಂಟ್ನ ಮೋಟಿವೇಟ್ ಮಾಡಿ, ನಮ್ಮ ಕಡೆಯಿಂದನೂ ಕೂಡ ತುಂಬ ಚೆನ್ನಾಗಿ ಸ್ಟೂಡೆಂಟಿಗೆ ಮೋಟಿವೇಟ್ ಮಾಡಿಸಿ ರೆಗ್ಯುಲರ್ ಆಗಿ ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡು ಇವತ್ತು ನವೋದಯ ಶಾಲೆಗೆ ಆಯ್ಕೆ ಮಾಡಿಸಿದ್ದಾರೆ ತಮ್ಮ ಮಗುನ. ಯಾರು? ಜಯಕುಮಾರ್ ಮತ್ತು ಯೋಗೇಶ್ವರಿ ಅವರು. ಸೊ ಹಾಗಾಗಿ ನಾನು ಆರ್ಯನ್ ಬಸವಣ್ಣ ಅವ್ರ ಜೊತೆಗೆ ಜಯಕುಮಾರ್ ಮತ್ತು ಯೋಗೇಶ್ವರಿ ಇವರಿಬ್ಬರಿಗೂ ಕೂಡ, ತಂದೆ ತಾಯಿಗೂ ಕೂಡ ಏನು ಮಾಡ್ತಾ ಇದ್ದೀನಿ, ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ನಮ್ಮ ಶಿಕ್ಷಣವೇ ಶಕ್ತಿ ಸಂಸ್ಥೆಯಿಂದ ಹೇಳ್ತಾ, ಜೊತೆಗೆ ಆರ್ಯನ್ ಬಸವಣ್ಣನವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ಯಾರಿದ್ದಾರೆ ನಮ್ಮ ಸಾಧಕರ ಪಟ್ಟಿ? ಎಸ್, ಆರ್ಯ ಎಂ. ತಂದೆ ಹೆಸರು ಮಾದೇಶ C, ತಾಯಿ ಹೆಸರು ಸೌಮ್ಯಶ್ರೀ AC. ಸೊ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ದೀರಾ ನೀವು. ಡಿಸ್ಟಿಕ್ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ಆನ್ಲೈನ್ ಕೋಚಿಂಗ್ ಮುಖಾಂತರವಾಗಿ ಆಯ್ಕೆ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಆರ್ಯ ಎಂ ಆಗಿರ್ತಾರೆ. ನಮ್ಮ ಸಂಸ್ಥೆಯ ವತಿಯಿಂದ ಆರ್ಯ ಎಂ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನೆಕ್ಸ್ಟ್ ತೇಜಸ್ ರೆಡ್ಡಿ JS. ಓಕೆ, ಇವರ ತಂದೆ ಹೆಸರು JS ಸತೀಶು, ತಾಯಿ ಹೆಸರು ರಂಜಿತಾ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಆಯ್ಕೆ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಆಗಿರ್ತಾರೆ. ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ತರಬೇತಿನ ಪಡ್ಕೊಂಡಿರ್ತಾರೆ. ಆನ್ಲೈನ್ ತರಬೇತಿನ ಪಡ್ಕೊಂಡು ಆಯ್ಕೆ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ ತೇಜಸ್ ರೆಡ್ಡಿ ಅವರು. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಹೇಳ್ತಾ, ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಎಸ್ ನೋಡಿ ನಾವಿಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮ್ಯಾಕ್ಸಿಮಮ್ ನಮ್ಮಲ್ಲಿ ಆನ್ಲೈನ್ ಸ್ಟೂಡೆಂಟ್ಸ್ಗಳೇ ಹೆಚ್ಚಿದ್ದಾರೆ. ಓಕೆನಾ? ಸೊ ಆನ್ಲೈನ್ ಎಲ್ರಿಗೂ ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗಿಗೆ ಎಂಕ್ವೈರಿ ಕಾಲ್ ಮಾಡ್ತಾರಲ್ವಾ, ಸೊ ಫಸ್ಟು ಡೌಟೇ ಇರುತ್ತೆ ಅವ್ರದ್ದು, ಸರ್ ಆನ್ಲೈನಾ, ಸ್ವಲ್ಪ ನಮಗೆ ಡೌಟ್ ಇದೆ ಸರ್, ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ನಮಗೆ ಆನ್ಲೈನಲ್ಲಿ, ಜಸ್ಟ್ ಮೊಬೈಲ್ ಕೊಟ್ಟು ಕೂರಿಸೋದು ಇದು ಹೇಗೆ ವರ್ಕ್ ಆಗುತ್ತೆ, ರಿಯಲಿ ನಿಜವಾಗ್ಲೂ ವರ್ಕ್ ಆಗುತ್ತಾ ಇದು, ಆನ್ಲೈನಲ್ಲಿ ಮಕ್ಕಳು ಕಲಿತಾರಾ, ಮೊಬೈಲ್ ನೋಡಿಕೊಂಡೇ ಕಲಿತಾರಾ ಅಂತೇಳಿ ಸುಮಾರು ಪೇರೆಂಟ್ಸಿಂದು ಡೌಟ್ ಇರುತ್ತೆ. ಈಗಲೂ ಕೂಡ ಸುಮಾರು ಜನ ಪೇರೆಂಟ್ಸಿಂದು ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕಿಗೆಲ್ಲ ಉತ್ತರ ಎಸ್ ಇಲ್ಲೇ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇವರೆಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ಗಳು ಜಸ್ಟ್ ನಮ್ಮಲ್ಲಿ ಆನ್ಲೈನ್ ತರಬೇತಿಗೆ ಅಡ್ಮಿಷನ್ ಆಗಿ ಆನ್ಲೈನ್ ಮುಖಾಂತರನೇ, ಮೊಬೈಲ್ ಮುಖಾಂತರನೇ ಅವರು ನಮ್ಮ ಕ್ಲಾಸಸ್ಗಳನ್ನ ರೆಗ್ಯುಲರ್ ಆಗಿ ವಾಚ್ ಮಾಡಿ, ಅವರು ಜೆನ್ಯೂನ್ ಆಗಿ ಹಾರ್ಡ್ ವರ್ಕ್ ಮಾಡಿ ಇವತ್ತು ನವೋದಯ ಶಾಲೆಗೆ ಆಯ್ಕೆ ಆಗಿರ್ತಾರೆ. ಸೊ ನೆಕ್ಸ್ಟ್ ಯಾರಿದ್ದಾರೆ? ಎಸ್, ವಿಕ್ರಮ್ ಬಾಲಾಜಿ C ಅವರು. ಸೊ ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತರಬೇತಿ ಪಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರು ವಿಕ್ರಮ್ ಬಾಲಾಜಿ C. ಇವರ ತಂದೆ ಹೆಸರು ಚಂದ್ರಕಾಂತ್, ತಾಯಿ ಹೆಸರು ಜ್ಯೋತಿ ಆರ್. ಸೊ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಇಲ್ಲಿ ನೋಡ್ತಾ ಇದ್ದೀರಾ. ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿದ್ದಾರೆ. ಸೊ ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ತರಬೇತಿನ ಪಡ್ಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ವಿಕ್ರಮ್ ಬಾಲಾಜಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ಎಸ್, ಪ್ರತೀಕ್ ಎನ್ ಎಸ್. ಇವರ ತಂದೆ ಹೆಸರು ಸತೀಶ್ NC, ತಾಯಿ ಹೆಸರು ಕಲಾವತಿ KA. ಓಕೆ, ನೆಕ್ಸ್ಟ್ ರೋಲ್ ನಂಬರ್ 1609465, ಡೇಟ್ ಆಫ್ ಬರ್ತ್ 24/10/2015, ಚಿಕ್ಕಮಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿದ್ದಾರೆ. ಸೊ ಪ್ರತೀಕ್ NS ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ಎಸ್, ವಿಹಾನ್ ಚೌಹಾಣ್. ಓಕೆ, ವಿಹಾನ್ ಚೌಹಾಣ್ ಇವ್ರ ಬಗ್ಗೆ ಹೇಳಬೇಕು ನಿಮಗೆ ಅಂತಂದರೆ, ನಾವು 2025 ಏಪ್ರಿಲ್ನಲ್ಲಿ
ಒಂದು ಶಿಕ್ಷಣವೇ ಶಕ್ತಿ ಟ್ಯಾಲೆಂಟ್ ಅವಾರ್ಡ್ ಅಂತೇಳಿ ಟ್ಯಾಲೆಂಟ್ ಅವಾರ್ಡ್ ಮಾಡ್ತೀವಿ ಶಿವಮೊಗ್ಗನಲ್ಲಿ. ಶಿವಮೊಗ್ಗ ಜಿಲ್ಲೆ ಸೂರ್ಯ ಕಂಫರ್ಟ್ಸ್ ಹೋಟೆಲ್ನಲ್ಲಿ ಒಂದು ಎಕ್ಸಾಮ್ ಮಾಡಿರ್ತೀವಿ. ಈ ಒಂದು ಎಕ್ಸಾಮಿಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದಿರ್ತಾರೆ. ಸೊ ಈ ಎಕ್ಸಾಮ್ನಲ್ಲಿ ಟಾಪರ್ ಆಗಿರ್ತಕ್ಕಂತಹ ವಿದ್ಯಾರ್ಥಿ ವಿಹಾನ್ ಚೌಹಾಣ್ ಆಗಿರ್ತಾರೆ. ಓಕೆನಾ. ಸೊ ಟಾಪರ್ ಆಗಿ ಫಸ್ಟ್ ಪ್ರೈಸ್ ತಗೊಳ್ತಾರೆ ಇವರು ವಿಹಾನ್ ಚೌಹಾಣ್ ಅವರು. ಜೊತೆಗೆ ನಮ್ಮಲ್ಲಿ ಕೋಚಿಂಗ್ನ ಪಡ್ಕೊಂಡ್ಬಿಟ್ಟು ತುಂಬ ರೆಗ್ಯುಲರ್ ಆಗಿ ನಿರಂತರವಾಗಿ ಕಠಿಣವಾಗಿ ಇವರು ಅಭ್ಯಾಸ ಮಾಡಿ ನಮ್ಮಲ್ಲಿ ಮ್ಯಾಥ್ಸ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಕಲಿತು ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಾರೆ ವಿಹಾನ್ ಚೌಹಾಣ್ ಅವರು. ಇವರ ತಂದೆ ಹೆಸರು ರಾಜ್ಕುಮಾರ್ ಚೌಹಾಣ್, ತಾಯಿ ಹೆಸರು ಆಶಾ ಚೌಹಾಣ್. ಸೊ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ದೀರಾ. ಬೆಂಗಳೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಇವರಾಗಿರ್ತಾರೆ ವಿಹಾನ್ ಚೌಹಾಣ್ ಅವರು. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಸ್ ಆರಾಧ್ಯ PB. ಆರಾಧ್ಯ PB ಇವರ ತಂದೆ ಹೆಸರು ಬಾಲಕೃಷ್ಣ L, ತಾಯಿ ಹೆಸರು ಅಖಿಲ. ಸೊ ರೋಲ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಗಮನಿಸ್ತಾ ಇದ್ದೀರಾ ನೀವು. ಇವರು ಬೆಂಗಳೂರು ಅರ್ಬನ್ ಇಂದ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದಾರೆ. ಆರಾಧ್ಯ PB ಅವರು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ತಗೊಂಡಂತಹ ವಿದ್ಯಾರ್ಥಿನಿ. ಆನ್ಲೈನ್ ಕೋಚಿಂಗ್ ಅಂತಂದ್ರೆ ರೆಕಾರ್ಡಿಂಗ್ ಕ್ಲಾಸಸ್ ಕಳಿಸ್ತೀವಿ ನಾವು, ಜೊತೆಗೆ ಒಂದಿಷ್ಟು ಲೈವ್ ಕ್ಲಾಸಸ್ಗಳನ್ನು ಮಾಡ್ತೀವಿ. ಬಟ್ ನಾವು ಮೇಜರ್ ಆಗಿ ವರ್ಕ್ ಮಾಡೋದೇ ರೆಕಾರ್ಡಿಂಗ್ ಕ್ಲಾಸಸ್ ಮೂಲಕ. ಜೊತೆಗೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂತಂದ್ರೆ ನಾವು ಕಳಿಸ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ಸ್. ಓಕೆ, ಸೊ ನಾವೇನು ಸ್ಟಡಿ ಮೆಟೀರಿಯಲ್ಸ್ ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ ನಾನು ನಿಮೀಗ. ಸೊ ಈ ಎರಡು ರೀತಿಯಾದಂಥ ಸ್ಟಡಿ ಮೆಟೀರಿಯಲ್ ನಮ್ಮಲ್ಲಿ ಯಾರೆಲ್ಲ ಆನ್ಲೈನ್ ಕೋಚಿಂಗ್ ತಗೊಳ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಈ ಎರಡು ಸ್ಟಡಿ ಮೆಟೀರಿಯಲ್ಸ್ನ ನಿಮ್ಮ ಮನೆ ಅಡ್ರೆಸ್ಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ. ಯಾರೆಲ್ಲ ಆನ್ಲೈನ್ ಕೋಚಿಂಗ್ ತಗೊಂಡಿದ್ದಾರೆ ಅವರೆಲ್ಲರ ಹತ್ರ ಕೂಡ ಈ ಪುಸ್ತಕಗಳಿದೆ. ಇಲ್ಲಿ ಯಾರ್ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರೆಲ್ಲರ ಹತ್ರ ಕೂಡ ಈ ಪುಸ್ತಕಗಳಿದೆ. ಇದು ಯಾವ ರೀತಿ ಇರುತ್ತೆ ಪುಸ್ತಕ? ಎಸ್, ಪಾರ್ಟ್ ಫಸ್ಟ್ ಇದು ಪಾರ್ಟ್ ಸೆಕೆಂಡ್. ಪಾರ್ಟ್ ಫಸ್ಟ್ ಬಂದ್ಬಿಟ್ಟು ಬ್ಲೂ ಕಲರಲ್ಲಿದೆ, ಪಾರ್ಟ್ ಸೆಕೆಂಡ್ ಬಂದ್ಬಿಟ್ಟು ಪರ್ಪಲ್ ಕಲರಲ್ಲಿದೆ. ಪಾರ್ಟ್ ಫಸ್ಟ್ ಕಂಪ್ಲೀಟ್ ಸಿಲೆಬಸ್ ಇರುತ್ತೆ. ನವೋದಯ ಎಕ್ಸಾಮಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಕಂಪ್ಲೀಟ್ ಸಿಲೆಬಸ್ಸು ಪಾರ್ಟ್ ಫಸ್ಟಲ್ಲಿರುತ್ತೆ. ಪಾರ್ಟ್ ಸೆಕೆಂಡ್ ಬಂದ್ಬಿಟ್ಟು ಕಂಪ್ಲೀಟ್ ಕ್ವಶನ್ ಬ್ಯಾಂಕ್, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಬ್ಯಾಂಕ್ ಕೂಡ ಇರುತ್ತೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಪರೀಕ್ಷೆನಲ್ಲಿ ಇದೇ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ, ಹಿಂಗೆ ಪ್ರಶ್ನೆಗಳು ಬರುತ್ತೆ, ಇದೇ ಪ್ರಶ್ನೆಗಳು ಬರುತ್ತೆ ಅಂತ ನಾವು ಒಂದಿಷ್ಟು ರಿಸರ್ಚ್ ಮಾಡಿಬಿಟ್ಟು ಸೊ ಅದು ಕೂಡ ಪಾರ್ಟ್ 2 ನಾವು ಬುಕ್ನ ಪ್ರಿಪೇರ್ ಮಾಡಿರ್ತೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಕ್ವಶನ್ ಬ್ಯಾಂಕ್ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಕೂಡ ಇರುತ್ತೆ. ಸೊ ಇದರ ಆಧಾರದ ಮೇಲೆಗೆ ನಾವು ಜೊತೆಗೆ ಏನು ರೆಕಾರ್ಡಿಂಗ್ ಕ್ಲಾಸಸ್ನ ಮಾಡ್ತೀವಿ ಇದೆಲ್ಲದನ್ನ ಸಪೋರ್ಟ್ ತಗೊಂಡು ಇದೆಲ್ಲದರ ಮೂಲಕ ಏನು ಮಾಡಿದ್ದಾರೆ ಈ ವಿದ್ಯಾರ್ಥಿಗಳು ನಿರಂತರವಾಗಿರ್ತಕ್ಕಂತಹ ಅಭ್ಯಾಸನ ಮಾಡಿ ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಸೊ ಹಾಗಾಗಿ ಈ ಆನ್ಲೈನ್ ಕೋಚಿಂಗ್ನ ಮೂಲಕ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ಆರಾಧ್ಯ PB ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು, ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ಮುಂದಿನ ಸಾಧಕರು ನವಮಿ ಸಂತೋಷ್. ಇವರ ತಂದೆ ಹೆಸರು ಸಂತೋಷನ್, ತಾಯಿ ಹೆಸರು ಸುಂದರಮ್ಮ. ಇವರ ರೋಲ್ ನಂಬರ್ ಡೇಟ್ ಆಫ್ ಬರ್ತ್ ನೋಡ್ತಾ ಇದ್ದೀರಾ. ಡಿಸ್ಟ್ರಿಕ್ಟ್ ಇವರು ತುಮಕೂರು ಜಿಲ್ಲೆಯಿಂದ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಇವರಾಗಿರ್ತಾರೆ. ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡಿದ್ದಾರೆ. ಸೊ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ನವಮಿ ಸಂತೋಷ್ ರವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ನಮ್ಮ ಸಾಧಕರು ವೇದಾಂತ್ P. ತಂದೆ ಹೆಸರು ಪ್ರದೀಪ್ ಕುಮಾರ್ KN, ತಾಯಿ ಹೆಸರು ಮೇಘನಾ KS. ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿದ್ದಾರೆ ವೇದಾಂತ್ P. ಎಸ್, ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಆಗಿರ್ತಾರೆ. ಸೊ ಆನ್ಲೈನ್ ಕೋಚಿಂಗ್ನ ಮುಖಾಂತರ ನಮ್ಮಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ವೇದಾಂತ್ P ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಶಶಾಂಕ್ ಉದಯ್ ನಾಯ್ಕ್. ತಂದೆ ಹೆಸರು ಉದಯ್ ನಾರಾಯಣ್ ನಾಯ್ಕ್, ತಾಯಿ ಹೆಸರು ಕುಸುಮಾದೇವಿ ಉದಯ್ ನಾಯ್ಕ್. ಓಕೆ, ಉತ್ತರ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಸೊ ಇವರು ಕೂಡ ಹಾಗೇನೆ ಶಶಾಂಕ್ ಉದಯ್ ನಾಯ್ಕ್ ಅವರು ಕೂಡ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ಶಶಾಂಕ್ ಉದಯ್ ನಾಯ್ಕ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಎಸ್, ನಮ್ಮ ಮುಂದಿನ ವಿದ್ಯಾರ್ಥಿ ಸಮರ್ಥ್ ಮಲಿಕೇರಿ. ತಂದೆ ಹೆಸರು ರಾಮಕೃಷ್ಣ, ತಾಯಿ ಹೆಸರು ಶಿವಲೀಲಾ. ಇವರು ಹಾವೇರಿ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಸೊ ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ತರಬೇತಿನ ಪಡ್ಕೊಂಡು ಆನ್ಲೈನ್ ತರಬೇತಿಯ ಮೂಲಕ ನಮ್ಮಲ್ಲಿ ಯಾವ ರೀತಿ ಇರುತ್ತೆ ಆನ್ಲೈನಲ್ಲಿ ಯಾವ ರೀತಿಯಾದಂತಹ ನಾವು ಡೈಲಿ ರೆಗ್ಯುಲರ್ ಪ್ರಾಕ್ಟೀಸಸ್ ಇರುತ್ತೆ, ಡೈಲಿ ರೆಕಾರ್ಡಿಂಗ್ ಕ್ಲಾಸಸ್ ನೋಡ್ಕೊಳ್ಳೋದ್ರ ಮೂಲಕ, ಜೊತೆಗೆ ಬರೀ ರೆಕಾರ್ಡಿಂಗ್ ಕ್ಲಾಸಸ್ ಅಷ್ಟೇ ನಾವು ಕೊಡೋದಿಲ್ಲ, ಚಾಪ್ಟರ್ ವೈಸ್ ಯೂನಿಟ್ ಟೆಸ್ಟ್ ಸಿರೀಸ್ಗಳನ್ನು ಕೂಡ
ನಾವು ಏನು ಮಾಡ್ತೀವಿ, ಕಂಡಕ್ಟ್ ಮಾಡ್ತೀವಿ. ನಿಮಗೆ ಕಂಪ್ಲೀಟ್ ಪ್ಯಾಕೇಜ್ ಮುಗಿಯೋಷ್ಟೊತ್ತಿಗೆ ಕಮ್ಮಿ ಅಂದ್ರೂ ಒಂದು 11 ಯೂನಿಟ್ ಟೆಸ್ಟ್ ಅಟೆಂಡ್ ಮಾಡಿರ್ತಾರೆ ಇವರು. 11 ಯೂನಿಟ್ ಟೆಸ್ಟ್ ಹೇಗೆ ಇವರು ಇದನ್ನು ಎಷ್ಟು ಸಲ ಬೇಕಾದ್ರೂ ಅಟೆಂಡ್ ಮಾಡ್ಬೋದು ಅವರು. ಜೊತೆಗೆ ನಾವೇನು ರೆಕಾರ್ಡಿಂಗ್ ಕ್ಲಾಸಸ್ಗಳು ಕಳಿಸ್ತೀವಲ್ವ, ಆ ರೆಕಾರ್ಡಿಂಗ್ ಕ್ಲಾಸಸ್ಗಳನ್ನು ಕೂಡ ಇವರು ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಮಾಡಿ 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 ನೋಡ್ಬೋದು. ಇದರ ಅರ್ಥ ಏನು ಅಂತಂದರೆ ಅವರಿಗೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಕ್ಕಂತಹ ಒಂದು ಮಾತಿನ ಪ್ರಕಾರ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಾವು ಆ ವಿಷಯನ ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಇವರು ಏನು ಮಾಡಿದ್ದಾರೆ ಅಂತಂದರೆ ರೆಗ್ಯುಲರ್ ಆಗಿ ಅವ್ರಿಗೆ ಒಂದ್ಸಲ ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಅಂದರೆ ಮತ್ತೆ ಇನ್ನೊಮ್ಮೆ ನೋಡೋದು. ಓಕೆ, ಹಾಗೆ ರಿಪೀಟ್ ಮಾಡಿ 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 ಕ್ಲಾಸಸ್ ನೋಡೋದ್ರ ಜೊತೆಗೆ ಯೂನಿಟ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ, ಜೊತೆಗೆ ಯೂನಿಟ್ ಟೆಸ್ಟ್ ಅಷ್ಟೇ ಅಲ್ಲದೇನೆ ಸೊ ನವೋದಯ ಯಾವ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೋ ಅದೇ ರೀತಿಯಾದಂಥ OMR ಶೀಟ್ಸ್ನ ನಾವು ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡ್ತೀವಿ. ಅಟ್ ದ ಎಂಡ್ ಆಫ್ ದ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ಮಾಕ್ ಎಕ್ಸಾಮ್ಗಳು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ 100 ಮಾರ್ಕ್ಸಿಗೆ. ನವೋದಯ ಯಾವ ರೀತಿಯಾಗಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೋ ಅದೇ ರೀತಿಯಾಗಿ ನಾವು ಮಾಕ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿ ಈ ಥರ ಪ್ರಾಕ್ಟೀಸ್ ಕೊಡೋದ್ರ ಮೂಲಕ ಈ ಥರದ ಆನ್ಲೈನ್ ತರಬೇತಿನಲ್ಲೇ ಈ ರೀತಿನ ಅಭ್ಯಾಸನ ಇವರು ಮಾಡಿ ನಿರಂತರವಾಗಿರ್ತಕ್ಕಂಥ ಸತತವಾಗಿರ್ತಕ್ಕಂಥ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ಏನು ಮಾಡಿದ್ದಾರೆ ಸಮರ್ಥ್ ಮಲ್ಲಿಕೇರಿ ಅವರು ಇವತ್ತು ಅವರ ಅಭ್ಯಾಸದಿಂದಾಗಿ ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಸಮರ್ಥ್ ಮಲ್ಲಿಕೇರಿ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಸ್ ನಿತ್ಯಶ್ರೀ SM, ತಂದೆ ಹೆಸರು ಮಂಜುನಾಥ್ SV, ತಾಯಿ ಹೆಸರು ಶಿವಮ್ಮ MT. ಇವರು ಮೈಸೂರು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿನಿ ಇವರಾಗಿರ್ತಾರೆ. ಸೊ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಲೋಕ್ಷಿತ್ PJ, ತಂದೆ ಹೆಸರು ಜಗದೀಶ್ PG, ತಾಯಿ ಹೆಸರು ಚೈತ್ರಾ PS. ಚಿತ್ರದುರ್ಗ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ಲೋಕ್ಷಿತ್ PG ಅವರು ನಮ್ಮಲ್ಲಿ ಆನ್ಲೈನ್ ತರಬೇತಿನ ಪಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಲೋಕ್ಷಿತ್ PG ಅವರಿಗೆ ನಮ್ಮ ಸಂಸ್ಥೆಯಿಂದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಎಸ್ ಚಾರ್ವಿ DS ಅವರು, ಇವರು ತಂದೆ ಹೆಸರು ಸಂತೋಷ್ ಕುಮಾರ್ DN, ತಾಯಿ ಹೆಸರು ಸಂಜು BK. ಸೊ ಇವರು ಕೊಡಗು ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿನಿ ಚಾರ್ವಿ DS ಅವರಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಅಜಿತ್ TK, ತಂದೆ ಹೆಸರು ಕೇಶವಮೂರ್ತಿ TS, ತಾಯಿ ಹೆಸರು ಗುಣವತಿ HR. ಇವರು ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿ ಆಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಸಾಧಕರು ಕುಶಾಲ್ TN, ಇವರ ತಂದೆ ಹೆಸರು ತಿಮ್ಮಪ್ಪ R, ಚಿತ್ರದುರ್ಗ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ಮುಂದಿನ ಸಾಧಕರು ಆರ್ಯವರ್ಧನ್ J, ಇವರ ತಂದೆ ಹೆಸರು HN ಜಯಂತ್. ಇವರು ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಸೊ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಸಾಧಕರು ಯಾರು ಗಣಿಕಾ ರಾಜ್. ಎಸ್, ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ನ ಪಡ್ಕೊಂಡಿದ್ರು. ಸೊ ಗಣಿಕಾ ರಾಜ್, ಇವರ ತಂದೆ ಹೆಸರು ಪುಟ್ಟರಾಜು M, ಇವರು ಹಾಸನ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಮನ್ವಿತಾ M, ಇವರ ತಂದೆ ಹೆಸರು ಮಂಜುನಾಥ್ S, ಇವರು ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಸೊ ಕಾರಣಾಂತರಗಳಿಂದ ಇವರ ಫೋಟೋ ಸಿಕ್ಕಿಲ್ಲ ನಮಗೆ ಹಾಕಲಿಕ್ಕೆ. ಸೊ ಹಾಗಾಗಿ ಜಸ್ಟ್ ಇವರ ಹೆಸರನ್ನ ಮಾತ್ರ ಹೇಳ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಇವರಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಮನೀಶ್ G, ತಂದೆ ಹೆಸರು ನಂಜೇಶ್ G, ತಾಯಿ ಹೆಸರು ಚಂದ್ರಕಲಾ S, ಇವರು ಚಾಮರಾಜನಗರ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರು ಕೂಡ ನಮ್ಮಲ್ಲಿ ಆನ್ಲೈನ್ ತರಬೇತಿನ ಪಡ್ಕೊಂಡು ಇವತ್ತು ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಎಸ್ ನಮ್ಮ ನೆಕ್ಸ್ಟ್ ಮುಂದಿನ ಸಾಧಕರು ಎಸ್ ವಿಕೇಶ್, ತಂದೆ ಹೆಸರು ಜಯಪ್ರಕಾಶ್. ಓಕೆ, ಇವರು ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಎಸ್
ನೆಕ್ಸ್ಟ್ ಯಾರಿದ್ದಾರೆ? ಎಸ್, ಮಹೇಶ್ ಅಂತ ಹೇಳ್ಬಿಟ್ಟು. ಸೊ ಮಹೇಶ್ ಇವರು ತಂದೆ ಹೆಸರು ರಾಜ್ಕುಮಾರ್, ತಾಯಿ ಹೆಸರು ರಾಜೇಶ್ವರಿ. ಇವರು ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿರ್ತಕ್ಕಂತಹ ವಿದ್ಯಾರ್ಥಿ ಇವರಾಗಿರ್ತಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು ಹಾಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ದಿನಾಂಕ 13 ಡಿಸೆಂಬರ್ 2025 ನಡೆದ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ಬರೆದು ನಮ್ಮ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರಿಂದ ಆನ್ಲೈನ್ ತರಬೇತಿನ ಪಡೆದು ಆಯ್ಕೆ ಆಗಿರ್ತಕ್ಕಂಥ ಸುಮಾರು ವಿದ್ಯಾರ್ಥಿಗಳನ್ನ ನೀವು ನೋಡಿದ್ರಿ. ಸೊ ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಜೊತೆಗೆ ಯಾರೆಲ್ಲ ನಮ್ಮ ಸಂಸ್ಥೆಯಿಂದ ಕೋಚಿಂಗ್ನ ಪಡ್ಕೊಂಡು ತರಬೇತಿನ ಪಡ್ಕೊಂಡು ಆಯ್ಕೆ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆ ಹೇಳ್ತಾ, ಜೊತೆಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ನಿಮ್ಮ ಮುಂದಿನ ಜೀವನ ಇನ್ನೂ ತುಂಬ ಚೆನ್ನಾಗಿ ಯಶಸ್ವಿಯಾಗಿರಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೊ ಯಾರಿಗೆಲ್ಲ ಆನ್ಲೈನ್ ಕೋಚಿಂಗ್ ಬೇಕಾಗಿದೆ, ನವೋದಯ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋಚಿಂಗ್ ಬೇಕಾಗಿದೆ, ನಮ್ಮ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ಸ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.